ತಮಿಳುನಾಡಿಗೆ ನೀರು ಬಿಡುಗಡೆ ಮಾಡಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ನರೇಂದ್ರ ಸ್ವಾಮಿ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸಿಡಬ್ಲ್ಯೂಎಂಇ ಆದೇಶವನ್ನ ಪಾಲಿಸಬೇಕಾಗುತ್ತೆ. ಸುಪ್ರೀಂ ಕೋರ್ಟ್ ತೀರ್ಪಿನ ಬಳಿಕ ಸೂಕ್ತ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ. ಅಲ್ಲಿಯವರೆಗೂ ಯಾವುದೇ ನಿರ್ಧಾರ ಸೂಕ್ತವಲ್ಲ. ಜಾಣ್ಮೆಯಿಂದ ಕೆಲಸ ಮಾಡಬೇಕಾಗಿದೆ ಅಂತೇಳಿ ಸಚಿವ ಪಿಎಂ ನರೇಂದ್ರ ಸ್ವಾಮಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ತಮಿಳುನಾಡಿಗೆ ನೀರು ಬಿಡ್ತಾ ಇದ್ದಾರೆ ಅಂತ ಆರೋಪ ಇದೆ. ಭಾರತ ಒಕ್ಕೂಟದ ರಾಷ್ಟ್ರ. ಎಲ್ಲ ರಾಜ್ಯಗಳನ್ನ ನಾವೆಲ್ಲರೂ ಅಣ್ಣ ತಮ್ಮಂದಿರಂತೆ ಸಂಕಷ್ಟ ಪರಿಸ್ಥಿತಿನೂ ಹಂಚ್ಕೋಬೇಕಾದಂತ ಸಂದರ್ಭ. ಈಗ ನಮಗೆ ಸಿಡಬ್ಲ್ಯೂಎಂಎ ಸಿಡಬ್ಲ್ಯೂಆರ್ಸಿ ಒಂದು ನಿರ್ದೇಶನ ಕೊಟ್ಟಿದೆ. ಅದನ್ನ ನಾವು ಪಾಲಿಸಬೇಕಾ ಬೇಡವಾ? ಅದರ ಜೊತೆನಲ್ಲಿ ಸುಪ್ರೀಂ ಕೋರ್ಟ್ ಮುಂದೆ ನಾವು ಅರ್ಜಿಯನ್ನು ಹಾಕಿದ್ದೀವಿ. ತಮಿಳುನಾಡು ಹಾಕಿದೆ. ಸೋಮವಾರ ಅದು ವಿಚಾರಣೆ ಬರ್ತಾ ಇದೆ. ಈ ಎಲ್ಲ ಸಂದರ್ಭದಲ್ಲಿ ಕಾನೂನನ್ನೂ ಅರಿವಿಟ್ಕೊಂಡು, ನಮ್ಮ ಸಂಕಷ್ಟನೂ ಅರಿವಿಟ್ಕೊಂಡು, ಪಕ್ಕದ ರಾಜ್ಯದ ಸಂಕಷ್ಟನೂ ಗಮನದಲ್ಲಿಟ್ಕೊಂಡು ನಾವೊಂದು ತೀರ್ಮಾನಕ್ಕೆ ಬರಬೇಕಾಗುತ್ತೆ. ಸೋಮವಾರದ ನಂತರ ನ್ಯಾಯಾಲಯದ ತೀರ್ಪನ್ನ ನೋಡಿಕೊಂಡು ನಾವೊಂದು ಸೂಕ್ತವಾದಂತಹ ತೀರ್ಮಾನಕ್ಕೆ ಬರ್ತೀವಿ. ಅಲ್ಲಿವರೆಗೆ ಈ ಒಂದು ಚಳವಳಿ ವಿಚಾರ ಆಗಲಿ, ವಿರೋಧದ ವಿಚಾರವೇ ಆಗಲಿ, ನಾವು ತುರ್ತಾಗಿ ಅದಕ್ಕೆ ಉತ್ತರ ಕೊಡೋದು ಸಮಂಜಸ ಅಲ್ಲ. ಸೂಕ್ತ ಸಂದರ್ಭದಲ್ಲಿ ಅದಕ್ಕೆ ತೀರ್ಮಾನ ತಗೋತೀವಿ. ಅವ್ರ ಮೇಲೆ ಕರುಣೆ, ನಮ್ಮ ಜನರ ಮೇಲೆ ವಿರೋಧ ಅನ್ನೋ ಪ್ರಶ್ನೆನೇ ಇಲ್ಲ. ನಾವು ಸಮವಾಗಿ ಈ ವಿಚಾರವನ್ನ ಹಂಚ್ಕೋಬೇಕಾಗಿದೆ. ಜೊತೆಗೆ ಮೇಕೆದಾಟು ವಿಚಾರ ಇದೆ. ಮೇಕೆದಾಟು ನಿರ್ಮಾಣ ಮಾಡಲಿಕ್ಕೆ ಇವತ್ತು ಇದ್ದ ಅಡೆತಡೆಗಳು ನಿವಾರಣೆ ಆಗಿದ್ದಾವೆ. ಈಗ ನಾವು ಅದನ್ನ ಪ್ರಾರಂಭ ಮಾಡುವ ಸಂದರ್ಭದಲ್ಲಿ ನಮ್ಮ ಕೆಳಗಿನ ರಾಜ್ಯ ಇರತಕ್ಕಂತ ನಮ್ಮ ತಮಿಳುನಾಡು ಜೊತೆನಲ್ಲೂ ಕೂಡ ಸಂಪರ್ಕನ ಸೌಹಾರ್ದಯುತವಾಗಿ ನಾವು ಬಗೆಹರಿಸಬೇಕಾಗಿದೆ. ಯಾಕಂದ್ರೆ ಅದಕ್ಕೆ ಅವ್ರನ್ನ ಮನವರಿಕೆ ಮಾಡಿ ಒಪ್ಪಿಸಿಕೊಂಡು ನಾವು ಇದು ಮಾಡಿದ್ರೆ ಇಂಥ ಸಂಕಷ್ಟದ ಸಂದರ್ಭದಲ್ಲಿ ನಮಗೆ ಸಮಸ್ಯೆನೇ ಬರೋದಿಲ್ಲ. ಇಲ್ಲ ಅಂತ